ಟೈಟ್ಲ್ ಬಂದು ಮ್ಯಾಂಗೋ ಪಚ್ಚ, ಬಟ್ Yes. ಮಾರ್ಕೆಟ್ ಅಲ್ಲಿ ಹೆಸರಿರೋದು ಮೈಸೂರು ಮ್ಯಾಂಗೋ ಅಂತ. ಈ ತರದ ವಿಚಾರವನ್ನ ಕಂಟೆಂಟ್ ಅನ್ನ ಟಚ್ ಮಾಡ್ಬೇಕು ಅಂದ್ರೆ ಅಂದ್ರೆ ಗಟ್ಟಿ ಒಂದು ಧೈರ್ಯ ಇರಬೇಕು, ಜೊತೆಗೆ ಅದೇ ತರ ಒಂದು ರಿಸರ್ಚ್ ಇರಬೇಕು. ಯಾಕೆ ಆಯ್ಕೆ ಮಾಡ್ಕೊಂಡು ಮೊದಲ ಸಿನಿಮಾ ಆಗಿದೆ? ಇದು ನಾಗಭೂಷಣ್ ದೇಶಪಾಂಡೆ ಐಡಿಯಾ. ನಾನು ಮತ್ತೆ ನಾಗಭೂಷಣ್ ಇಬ್ರು ಸೇರಿ ಸಿನಿಮಾದ ಚಿತ್ರಕಥೆ ಬರೆದಿದ್ದು. ಸಿ ಧೈರ್ಯ ಅಂತ ಏನು ಬರಲ್ಲ, ಅಂದ್ರೆ ಒಂದು ಕಥೆ ಅಂತ ನೀವು ತಗೊಂಡಾಗ ಅಂದ್ರೆ ಧೈರ್ಯ ಅಂತ ಆ ಥರ ನಾನು ನೋಡಲ್ಲ ಅದನ್ನ. ಆದ್ರೆ ನನಗೆ ಅನ್ಸಿದ್ದೇನು, ಏನಕ್ಕೆ ಈ ಫಿಲ್ಮ್ ನನಗೆ ತುಂಬಾ ಇಂಪಾರ್ಟೆಂಟ್, ಇದನ್ನ ಮಾಡಲೇಬೇಕಾಗಿತ್ತು ಅಂತಂದ್ರೆ, ನಾವು ಮೈಸೂರಿನ ತುಂಬಾ ವರ್ಷಗಳಿಂದ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬಂದಿದ್ದೀವಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಹಿಂದಿ ಸಿನಿಮಾ ಇರ್ಬೋದು, ಸುಮಾರಷ್ಟು ಸಿನಿಮಾಗಳಲ್ಲಿ ಇದಾಗಿದೆ. ತಮಿಳು ತೆಲುಗಂತೂ ಸುಮಾರಷ್ಟು ಸಿನಿಮಾಗಳಾಗಿದೆ. ದಳಪತಿ ಅಂತೂ ಪೂರ್ತಿ ಸಿನಿಮಾ ನಮ್ಮ ಮೈಸೂರಿನಲ್ಲಾಗಿದೆ. ಆದ್ರೆ ನಾವು ಒಂದಷ್ಟು ಮೈಸೂರು ಸಿನಿಮಾ ನೋಡಿದಾಗ ಬರೀ ಮೈಸೂರಲ್ಲಿರೋ ಒಂದಷ್ಟು ಜಾಗಗಳು ಮಾತ್ರ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ. ನಮ್ಗೆ ಮೈಸೂರಲ್ಲಿ ಅನ್ನಿಸ್ತಾ ಇತ್ತು, ಇಲ್ಲಪ್ಪ ನಮ್ಮೂರು ಇನ್ನು ಬೇರೆ ತರ ಇದೆಯಲ್ಲ, ಅದನ್ನೆಲ್ಲ ಯಾಕೆ ಸ್ಕ್ರೀನ್ ಮೇಲೆ ನೋಡಕ್ಕಾಗಲ್ಲ ಅಂತ. ಸೊ ಅದೊಂದು ರೀಸನ್ಗೋಸ್ಕರ ನಾವು ಈ ಸಿನಿಮಾನ ಮೈಸೂರಲ್ಲಿ ಸೆಟ್ ಮಾಡಿದ್ರೆ, ಮೈಸೂರು ಕಥೆನೆ ಬಿಗಿನ್ ಆದಾಗಿಂದಾನು. ಆದ್ರೆ ನಾವು ಇದನ್ನ ಚೀಟ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ. ಅಂದ್ರೆ ಒಂದಷ್ಟು ಪೋರ್ಷನ್ ಬೆಂಗಳೂರಲ್ಲಿ ಮಾಡೋಣ, ಒಂದಷ್ಟು ಪೋರ್ಷನ್ ಮೈಸೂರಲ್ಲಿ ಮಾಡೋಣ, ಆ ಥರ ಏನು ಮಾಡಿದ್ರೆ 95% ಫಿಲ್ಮ್ ನಾವು ಮೈಸೂರಲ್ಲಿ ರಿಯಲ್ ಲೊಕೇಶನ್ ಅಲ್ಲೇ ಮುಗಿಸಿದೀವಿ. ಮೇನ್ ಉದ್ದೇಶ ಏನಕ್ಕೆ ಅಂತಂದ್ರೆ, ಇದುವರೆಗೂ ಜನರು ನೋಡದೇ ಇರುವಂತಹ ಒಂದು ಮೈಸೂರಿನ ಒಂದು ಆಯಾಮನ ಈ ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ. ಅದು ಟೀಸರ್ ಅಲ್ಲೂ ಒಂದೆರಡು ಮೂರು ಆಂಗಲ್ ನಾವು ಅದನ್ನ ಇದು ಮಾಡಿದೆ. ಅಂದ್ರೆ KR ಸರ್ಕಲ್ ಮೇಲೆ ನಿಂತು ಪಚ್ಚ ನೋಡ್ತಾ ಇರ್ತಾನೆ ಇಡೀ ಸಿಟಿನ. ಫಸ್ಟ್ ಟೈಮ್ ಸಮ್ ಕ್ಯಾಮ್ರಾ ಹ್ಯಾಸ್ ಗಾನ್ ಇನ್ ಸೈಡ್ ದಟ್ ಬಿಲ್ಡಿಂಗ್ ಅಂಡ್ ಫಸ್ಟ್ ಟೈಮ್ ಆ ಆಂಗಲ್ ನಿಂದ ಮೈಸೂರ್ನ ನೋಡ್ತಾ ಇರೋದು. ಸೊ ಆ ತರ ಸುಮಾರಷ್ಟು ಜಾಗಗಳನ್ನ ನಾವು ಕ್ರಿಯೇಟ್ ಮಾಡಿದೀವಿ ಸಿನಿಮಾದಲ್ಲಿ. ಪ್ಲಸ್ ಒಂದು ಗಟ್ಟಿ ಕಥೆ, ತುಂಬಾ ಇಷ್ಟ ಆಗೋ ಪಾತ್ರಗಳು, ಅಂಡ್ ಎಕ್ಸ್ಪೆಕ್ಟ್ ಮಾಡಲಾರದಂತಹ ಕೆಲವೊಂದಷ್ಟು ಡ್ರಾಮ್ಯಾಟಿಕ್ ಡೆವಲಪ್ಮೆಂಟ್ಗಳು ಸಿನಿಮಾಗಳಲ್ಲಿ, ಸಿನಿಮಾದ ಒಳಗಡೆ ಪಾತ್ರಗಳ ನಡುವೆ. ಸೊ ಒಂದು ಒಳ್ಳೆ ಇಂಟರ್ಪರ್ಸನಲ್ ಸ್ಟೋರಿ. ಸರ್, ಮಾಫಿಯಾ ಅಂತ ಬಂದಾಗ ಸಾಕಷ್ಟು ಮಾಫಿಯಾಗಳನ್ನು ತುಂಬಾ ಹತ್ರದಿಂದ ನೋಡಿದೀವಿ. ಈಗ ರೌಡಿಸಮ್ ಆಗಿರ್ಬೋದು, ಡ್ರಗ್ ಮಾಫಿಯಾ ಆಗಿರ್ಬೋದು, ಇನ್ನು ಸೂರಿ ಸರ್ ಮತ್ತೆ ವಿಜಯ್ ಸರ್ ಒಂದು ಬಳಗ ಜೊತೆ ಇದ್ದೀರಿ ಅಂತಂದ್ರೆ ಇನ್ನೂ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ. ಈ ಮಾಫಿಯಾ ಬಗ್ಗೆ ಗೊತ್ತಿದೆ ಸರ್? ಗಾಂಜಾ ಆಗ್ಲಿ, ಆ ಥರದೊಂದು ವಿಚಾರವಾಗ್ಲಿ ನಿಮ್ಗೆ ಏನಾರು ಐಡಿಯಾ ಇತ್ತಾ ಈ ಥರದೊಂದು ಮಾಫಿಯಾದ ಬಗ್ಗೆ? ಅಲ್ಲ, ಜನರಲಿ ಐಡಿಯಾ ಇರುತ್ತಲ್ವಾ, ಆ ಥರ ಐಡಿಯಾ ಇರುತ್ತೆ ಹೊರತು ಬೇರೆ ಯಾವ ಐಡಿಯಾ ನನಗಿಲ್ಲ. ಜನರಲಿ ಪೇಪರ್ಲಿ ಏನು ಓದ್ತಾ ಇರ್ತೀವಿ, ನ್ಯೂಸಲ್ಲಿ ಏನು ನೋಡ್ತಾ ಇರ್ತೀವಿ, ಆ ರೀತಿ ಐಡಿಯಾ ಇದೆ. ಕತೆ ಬಂದು ಹೇಳಿದಾಗ ಏನ್ ಅನಿಸ್ತಾಗ? ನಿಜ ಅಲ್ವಾ? ಎಷ್ಟೋ ನಾವು ಸಾಕಷ್ಟು ಸಾರಿ ನೋಡ್ತಾ ಇರ್ತೀವಿ. ಈಗ ಬೆಂಗಳೂರು ಅಂತ ಸಿಟಿಗಳಲ್ಲಿ ಕಾಲೇಜ್ಗಳಲ್ಲಿ ನಡೀತಿರುವಂಥ ವಿಚಾರಗಳು, ಅಥವಾ ಮೈಸೂರಲ್ಲಿ ಸಾಕಷ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ ಈ ವಿಚಾರ. ಸೊ ಅದೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಅಂದ್ರೆ ನನ್ ಕತೆ ಕೇಳಿದಾಗ ವಾವ್ ಅಂತ ಅನ್ಸುತ್ತೆ. ಆಕ್ಚುಲಿ ನನ್ಗೆ ನನ್ಗೊಂದು 3 hours ಇದ್ರೆ ಲೈಕ್ ನನ್ಗೆ ತಟ್ಟಿಕ್ ಪಿಟ್ಟಿಕ್ ಅಂತ ಹೇಳಿ ಐ ವಾಸ್ ಸೋ ಫೋಕಸ್ಡ್ ಆನ್ ಇಟ್, ಮುಂದೇನಾಗುತ್ತೆ ಅಂತ. ಸೊ ಅಫ್ಕೋರ್ಸ್ ಕತೆ ಕೇಳುವಾಗ ಐ ವಾಸ್ ಎಂಜಾಯ್, ಲೈಕ್ ತುಂಬಾ ಖುಷಿ ಆಗಿತ್ತು. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬಿಡ್ಬೇಕಂತ ಅನ್ಸುತ್ತಲ್ವಾ, ಆ ಥರ ಅನ್ಸಿತ್ತು ನನಗೆ. ಹೆಸರವ್ವ ಅಂತ ಬಂದಾಗ ಸರ್, ಇನ್ನೆಲ್ಲ ತುಂಬಾ ದೊಡ್ಡದಿದೆ. ಅಂದ್ರೆ ಮೈಸೂರು ಭಾಗ ಅಂತ ನೀವು ಮಲೆ ಮಹದೇಶ್ವರಂ ಬೆಟ್ಟ ತಗೊಂಡ್ರೆ ಅದೊಂದು ನಂಟಿದೆ, ಚಿಕ್ಕಲ್ಲೂರು ಜಾತ್ರೆ ಸಿದ್ದಪ್ಪಾಜಿ ತಗೊಂಡ್ರೆ ಅದಕ್ಕೊಂದು ನಂಟಿದೆ. ಈ ಜಾನಪದ ಜೊತೆಗೆ ಸೇರಿರುವಂತ ಒಂದು ವಿಚಾರ ಇದು. ಸೊ ಅದು ಏನಾದ್ರೂ ಬರುತ್ತಾ ಈ ಸಿನಿಮಾ ಮೂಲಕ? ಇಲ್ಲ, ಆ ಆಸ್ಪೆಕ್ಟ್ ನ ನಾವು ಸಿನಿಮಾದಲ್ಲಿ ಟಚ್ ಮಾಡಿಲ್ಲ. ಹಸರವ್ವ ಅನ್ನೋದು ಈ ಒಂದು ಹಾಡಿಗೆ ಮಾತ್ರ ಸೀಮಿತ, ಮತ್ತೆ ಈ ಒಂದು ಹಾಡಿನ ಆ ಒಂದು ಆಸ್ಪೆಕ್ಟ್ ಮಾತ್ರ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತ. ನಾವು ಬೇರೆ ಟಚ್ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಆ ಥರದ ಆಂಗಲ್ ನ ಟಚ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಟ್ರೂತ್ಫುಲ್. ನಿಮ್ಮ ರಿಸರ್ಚು ಹಂಗೆ ಇರ್ಬೇಕು. ಆದ್ರೆ ನಮ್ಮ ಕಥೆ ಅಲ್ಲಿಗೆ ಹೋಗಿಲ್ಲ. ನಮ್ಮ ಕಥೆ ಮೈಸೂರು ರಿಂಗ್ ರೋಡ್ ದಾಟೇ ಹೋಗಿಲ್ಲ, ಎಲ್ಲೂ ಮೈಸೂರು ಒಳಗಡೆನೆ ಇದೆ. ಸೊ ಹಾಗಾಗಿ ನಾವು ಮೈಸೂರು ಸಂಬಂಧಪಟ್ಟಂಗೆ ತುಂಬಾ ವಿಷಯಗಳನ್ನ ನಾವು ರಿಸರ್ಚ್ ಮಾಡಿದೀವಿ, ಆ ವಿಷಯಗಳನ್ನೆಲ್ಲ ಮಾಡಿದೀವಿ. ಆದ್ರೆ ಅಲ್ಲಿಂದ ಹೊರಗಡೆ ಯಾವುದೇ ಆಸ್ಪೆಕ್ಟ್ ನ ಸಿನಿಮಾ ಟಚ್ ಮಾಡಿಲ್ಲ. ಅಂಡ್ ನಾವು ಅದ್ರ ಬಗ್ಗೆ ಜಾಸ್ತಿ ಏನಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಸರ್, ಒಂದು ಸಿನಿಮಾ ಅಥವಾ ಒಂದು ಕತೆ ಬಂದಾಗ ಇದನ್ನ ಸಿನಿಮಾ ಮಾಡಿ ಗೆಲ್ಲಬಹುದು ಅಂತ ಗಟ್ಟಿ ನಿರ್ಧಾರ ತಗೊಳ್ಳೋ ಒಂದು ಟೈಮ್ ಇರುತ್ತೆ, ಅಥವಾ ಒಂದು ಕಾರಣ ಇರುತ್ತೆ. ಈ ಸಿನಿಮಾ ತಗೊಂಡು ನಾನು ಗೆಲ್ತೀನಿ, ಸಿನಿಮಾ ಮಾಡಬಹುದು ಅಂತ ಒಂದು ನಿರ್ಧಾರ ಮಾಡೋಕೆ ಯಾವ್ದಾದ್ರು ಒಂದು ಘಟನೆ ಇನ್ಸ್ಪೈರ್ ಆಗಿರುತ್ತೆ. ಈಗ ಹೇಳಿದ್ರೆ ಮೈಸೂರು ಒಳಗೆ ಸುತ್ತುವಂತ ಈ ತರದೊಂದು ವಿಚಾರ ಅಂತ ತಗದಾಗ ನೀವೆಲ್ಲ ತುಂಬಾ ಹತ್ರದಿಂದ ನೋಡಿರ್ತೀರಿ. ಏನೋ ಬೇರೆ ವಿಷಯ ಇದೆ, ಮೈಸೂರನ್ನ ನಾವು ಅರಮನೆ, ಅಂಬಾರಿ ಇದನ್ನ ಮಾತ್ರ ತೋರಿಸಿದ್ವಿ, ಅದನ್ನ ಬಿಟ್ಟು ಇದನ್ನ ಈ ತರದೊಂದು ಕತೆ ಮಾಡ್ಬೇಕು ಅಂತ ಸಿನಿಮಾ ಮಾಡಿದ್ರಿ. ಒಂದು ಘಟನೆ ಏನಂತ? ಘಟನೆ ಏನಿಲ್ಲ, ಘಟನೆ ಅಂತ ಇಲ್ಲ. ಆಕ್ಚುಲಿ ಕೋಟ್ ಮಾಡೋದಾದ್ರೆ, ಆಕ್ಚುಲಿ ನನಗೆ ತುಂಬಾ ಇಂಪ್ಯಾಕ್ಟ್ ಆಗಿರುವಂತ ಒಂದು ಫೋಟೋಗ್ರಾಫ್ ಕೋಟ್ ಮಾಡ್ಬೋದು, ಅಂದ್ರೆ ಹೇಳ್ಬೋದು. ನೇತ್ರರಾಜು ಅವರು ಒಂದು ಫೋಟೋ ತೆಗೆದಿದ್ರು ದಸರಾ ಪ್ಯಾಲೇಸ್ ನ ಹಿಂದೆ.
ನಿಂತ್ಕೊಂಡು ನೋಡ್ದು ಲೇಡಿ ಮತ್ತೆ ಮಗು ನೋಡ್ತಾ ಇರೋದು, ಜಗ 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 ಅಂತ ಇಡೀ ಊರು ಇದು ಮಾಡ್ತಾ ಇದೆ. ಅಂದ್ರೆ ಅದನ್ನ ಏನು ಇಲ್ಲದವರು ಆ ಊರನ್ನ, ಆ ಊರಿನ ನಂತರ ಆ ತಾಮ್ ಝಾಮ್ ಆ ಲೈಟ್ನೆಲ್ಲ ಹೆಂಗ್ ನೋಡ್ತಾ ಇದಾರೆ, ಆ ಇಮೇಜ್ ಇದೆಯಲ್ಲ, ಅದು ತುಂಬಾ 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 ಇಂಪ್ಯಾಕ್ಟ್ ಮಾಡಿತ್ತು. ನನ್ನೊಬ್ನಿಗೆ ಅಂತಲ್ಲ, ತುಂಬಾ ಜನರಿಗೆ ಇಂಪ್ಯಾಕ್ಟ್ ಮಾಡಿತ್ತು. ಸೊ ಹಾಗಾಗಿ ಮೈಸೂರಿನ ಅರಮನೆ, ಬೃಂದಾವನ್ ಗಾರ್ಡನ್ಸು, ಚಾಮುಂಡಿ ಬೆಟ್ಟ ಇದೆಲ್ಲ ಅಲ್ಲದೆ ಮೈಸೂರು ಅರಮನೆ ಪಕ್ಕದಲ್ಲೂ ಒಂದು ರೋಡ್ ಇದೆಯಲ್ಲ, ಅಲ್ಲೊಂದಷ್ಟು ಜನ ಇದ್ದಾರೆ. ಜಗನ್ಮೋಹನ ಪ್ಯಾಲೇಸ್ ಪಕ್ಕದಲ್ಲಿ ಒಂದು ಗಲ್ಲಿ ಹೋಗುತ್ತೆ, ಅಲ್ಲೊಂದಷ್ಟು ಜನ ಇದ್ದಾರೆ. ಚಾಮುಂಡಿ ಬೆಟ್ಟದ ಕೆಳಗಡೆ ಒಂದಷ್ಟು ಜನ ಬಜ್ಜಿ ಟೀ ಅದನ್ನೆಲ್ಲ ಮಾಡ್ತಾರೆ, ಅವ್ರದ್ದು ಒಂದಷ್ಟು ಕಥೆ ಇರುತ್ತೆ. ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದ್ರೆ ತುಂಬಾ ದೊಡ್ಡ ಅಗಲವಾದ ರೋಡ್ ಇರುತ್ತೆ. ಆ ಅಗಲವಾದ ರೋಡಲ್ಲಿ ರಾತ್ರಿ ಹೊತ್ತು ದೋಸೆ ಮಾಡ್ತಿರ್ತಾರೆ, ಟೀ ಮಾಡ್ತಿರ್ತಾರೆ, ಈ ಥರದ್ದೆಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ನಾನು ಅಂದ್ರೆ ಈ ತುಂಬಾ ತುಂಬಾ ದೊಡ್ಡ ದೊಡ್ಡ ಅಗಾಧವಾದ ಬಿಲ್ಡಿಂಗ್ಗಳು, ಸ್ಟ್ರಕ್ಚರ್ಗಳು, ಇವುಗಳ ಹಿಂದೆ ಇರೋ ಚಿಕ್ಕ ಚಿಕ್ಕ ಜನರ ಕಥೆನ ಹೇಳಬೇಕು ಅನ್ನೋದೇ ಮೊದಲನೇ ಒಂದು ಇದಾಗಿದ್ದು. ಪ್ಲಸ್ ಇನ್ನೊಂದೇನು ಅಂತಂದ್ರೆ ನಮ್ಮ ನೇತ್ರರಾಜು ಅವರ ಪಿಕ್ಚರ್, ಅದು ತುಂಬಾ 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 ಒಂಥರ ಕಾಡಿತ್ತು. ಅಂದ್ರೆ ಇನ್ಸ್ಪೈರ್ ಮಾಡಿತ್ತು ಅಂದ್ರೆ ಇನ್ಸ್ಪೈರ್ ಆ ಥರ ಹೇಳಕ್ಕಾಗಲ್ಲ. ಇನ್ಸ್ಪೈರ್ ಇಸ್ ಅ ಕೈಂಡ್ ಆಫ್ ಅ ಪಾಸಿಟಿವ್ ವರ್ಡ್. ಅದು ಸ್ವಲ್ಪ ಕುಗ್ಸಿತ್ತು ಆ ಫೋಟೋ ನೋಡಿದಾಗ. ಅಂದ್ರೆ ಈ ಇನ್ಇಕ್ವಾಲಿಟಿ ತುಂಬಾ ಕಣ್ಣಿಗೆ ರಾಚೋ ಥರ ಇತ್ತು ಆ ಫೋಟೋನಲ್ಲಿ. ಸೊ ನಾವು ಯಾಕೆ ನಮ್ಮ ಊರಿನ ಇದುವರೆಗೂ ಕಾಣಿಸ್ಕೊಳ್ದಲ್ಲೇ ಇರೋ ಪಾತ್ರಗಳ ಬಗ್ಗೆ ಒಂದು ಸಿನಿಮಾ, ನಮ್ಮ ಊರಿಂದೇ ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಸೊ ಅಂಡ್ ಕಾನ್ಫಿಡೆನ್ಸ್ ಅಂತೂ ಫಸ್ಟ್ ಅಂದ್ರೆ ಬರೆಯೋದಕ್ಕೆ ಶುರು ಮಾಡಿದಾಗಿಂದನೂ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗೇ ಇತ್ತು. ಬಿಕಾಸ್ ತುಂಬಾ ಹೊಸ ಥರದ ಒಂದು ಕಥೆ ಅಂತ ನಮಗೆ ಮೊದಲಿಂದಾನು ಅನಿಸಿತ್ತು. ಜೊತೆಗೆ ಈ ಎಲ್ಲ ಆಸ್ಪೆಕ್ಟ್, ಒಂದು ಊರನ್ನ ನಾವು ಹೆಂಗೆ ನೋಡ್ತೀವಿ, ಆ ಊರು ಕತ್ಲಾದಾಗ ಹೆಂಗಿರುತ್ತೆ, ಆ ಊರು ಬೆಳಗಿನ ಜಾವ ಹೇಗಿರುತ್ತೆ, ಆ ಊರು ಮಠ ಮಧ್ಯಾಹ್ನ ಹೆಂಗಿರುತ್ತೆ, ಆ ಊರನ್ನ ನಾವು ಫೀಲ್ ಮಾಡಿಸ್ತೀವಲ್ಲ, ಅದು ಈಸ್ ದ ಬಿಗ್ಗೆಸ್ಟ್ ಏನೋ ಅಚೀವ್ಮೆಂಟ್ ಫಾರ್ ಎನಿ ಫಿಲ್ಮ್ ಮೇಕರ್. ಸೊ ಅದು ಈ ಸಿನಿಮಾದಲ್ಲಿ, ಮ್ಯಾಂಗೋ ಪಚ್ಚದಲ್ಲಿ ಮೈಸೂರನ್ನ ತುಂಬಾ ಚೆನ್ನಾಗಿ ನಾವು ನಮ್ಮ ಇಡೀ ತಂಡ ನಾವು ಸರಿ ಹಿಡಿದಿದ್ದೀವಿ. ಸೊ ಅದ್ರ ಬಗ್ಗೆ ನನಗೆ ತುಂಬಾ ಒಳ್ಳೆ ಕಾನ್ಫಿಡೆನ್ಸ್ ಇದೆ.